ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಬೆಳಗಾವಿ ಒಂದು ಕ್ರೈಮ್ ಆಗಿದೆ. ಈ ಒಂದು ಕ್ರೈಮ್ ಏನಿದೆ ಬೆಳಗಾವಿಯ ಜನರನ್ನ ಹಾಗೂ ಪೊಲೀಸರನ್ನ ಬೆಚ್ಚಿ ಬೀಳಿಸುವಂತ ಕ್ರೈಮ್ ಇದಾಗಿದೆ. ಇದೊಂದು ಯಾವ ಹಿಂದಿ ಮತ್ತು ಕನ್ನಡ ಏನು ಕ್ರೈಮ್ ವೆಬ್ ಸೀರೀಸ್ ಏನಿರ್ತಾವಲ್ಲ ಇದನ್ನು ಮೀರಿಸುವಂತ ಒಂದು ಇದು ಕ್ರೈಮ್ ಇದಾಗಿದೆ. 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ಗಾಗಿ ಪ್ರಿಯಕರಣ ಜೊತೆ ಸೇರಿ ಅಂದ್ರೆ ತನ್ನ ಲವರ್ ಜೊತೆ ಸೇರಿ ತನ್ನ ಗಂಡನನ್ನೇ ಕೊಲೆ ಮಾಡಿದಂಥ ಪೊಲೀಸರೇ ಬೆಚ್ಚಿ ಬೀಳಿಸುವಂಥ ಕತೆ ಇದಾಗಿದೆ. ಕ್ರೈಮ್ ಸ್ಟೋರಿ ಇದಾಗಿದೆ. ಹಾಗಾದರೆ ಈ ಕೊಲೆನ ಹೇಗೆ ಮಾಡಿದ್ರು, ಕೊಲೆಯ ಕೇಸನ್ನು ಹೇಗೆ ಎತ್ತಿರಿಸಿದ್ರು, ಜೊತೆಗೆ ಈ ಕೊಲೆ ಕೇಸ್ನಲ್ಲಿ ಯಾವೆಲ್ಲ ಅಧಿಕಾರಿಗಳಿದ್ದಾರೆ, ಇದರ ಜೊತೆಗೆ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಿಗಳು ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಈ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಅಧಿಕಾರಿಗಳು ಈ ಕೇಸ್ನಲ್ಲಿ ಭಾಗಿಯಾಗಿ ಜೈಲಿಗೆ ಸೇರಿದ್ದಾರೆ. ಅಷ್ಟಕ್ಕೂ ಆ ಒಂದು ವಾಟ್ಸಪ್ ಸ್ಟೇಟಸ್ನಿಂದ ಕೊಲೆ ಬಯಲಿಗೆ ಬಂದಿದೆ. ಹಾಗಾದರೆ ಆ ಒಂದು ವಾಟ್ಸಪ್ ಸ್ಟೇಟಸ್ನಲ್ಲಿ ಏನು ಹಾಕಿದ್ದ ಆತ, ಈ ಎಲ್ಲದರ ಕುರಿತು ಈ ಕೊಲೆ ಹಿಂದಿನ ರಹಸ್ಯ ಏನಿದೆ ಅನ್ನೋದು ಕುರಿತು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಯಮಕನಮಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗುಡಿಗೆರೆ ಎಂಬ ಗ್ರಾಮ. ಈ ಗ್ರಾಮದಲ್ಲಿ ಸಂದೀಪ್ ಮಂಜರ್ಗಿ ಎಂಬ ವ್ಯಕ್ತಿ ಇರ್ತಾರೆ. ಇವರು ಮಾಜಿ ಸೈನಿಕರು. ಇವರು ನಿವೃತ್ತಿಯಾದ ಬಳಿಕ ಅಲ್ಲಿ ಊರಿನಲ್ಲಿ ರಿಟೈರ್ಡ್ ಲೈಫನ್ನು ಕಳೀತಾ ಇದ್ರು. ಹಾಗಾದರೆ ಇವರು ಒಂದು ದಿನ ಏನು ಮಾಡ್ತಾರೆ ಅಂದರೆ, ಇವರು ಮಾರ್ಚ್ 13ರಂದು ಮಂಜರ್ಗಿ ಸಂದೀಪ್ ಮಂಜರ್ಗಿ ಎಂಬಾತ ಬೈಕ್ ಮೇಲೆ ಹೋಗ್ತಿರ್ತ ಸಂದರ್ಭದಲ್ಲಿ ಅಚಾನಕ್ಕಾಗಿ ಅವರು ಸ್ಕಿಡ್ ಆಗಿ ಆತ ಆ ಬೈಕ್ನಿಂದ ಅವರು ಬೀಳ್ತಾರೆ. ತಕ್ಷಣ ಕೂಡಲೇ ಅವರು ಸ್ಥಳೀಯರು ಮತ್ತು ಆತನ ಪತ್ನಿ ಸುಮಾ ಎಂಬುವರು ಆತನನ್ನು ಕೂಡಲೇ ಹುಕ್ಕೇರಿಯ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಲ್ಲಿ ದಾಖಲು ಮಾಡಿ ಆತನನ್ನು ಚಿಕಿತ್ಸೆಯನ್ನು ನೀಡ್ತಾರೆ. ನಂತರ ಆತನ ಪತ್ನಿ ಹೆಚ್ಚಿನ ಚಿಕಿತ್ಸೆ ಅಂತ ಹೇಳಿಬಿಟ್ಟು ಒಂದು ನಾಟಕಾಡಿ ಘಟಪ್ರಭದಲ್ಲಿರ್ತಕ್ಕಂಥ ಜೆ ಆಸ್ಪತ್ರೆಗೆ ಅಲ್ಲಿಂದ ಅವ್ರನ್ನ ಶಿಫ್ಟ್ ಮಾಡ್ತಾರೆ. ಅಪಘಾತ ಆದ ನಂತರ ಸಣ್ಣ ಪುಟ್ಟ ಗಾಯಗಳಿರ್ತವೆ. ಆ ಗಾಯಗಳ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಆದರೆ ಅಚಾನಕ್ಕಾಗಿ 15ರಂದು ಏನಂತಂದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾವಾಗಿದೆ ಅಂತ ಹೇಳಿಬಿಟ್ಟು ಡಿಕ್ಲೇರ್ ಆಗ್ತದೆ. ಅದೇ ಅಪಘಾತದಲ್ಲಿ ಸಣ್ಣ ಪುಟ್ಟ ಗಾಯ ಆಗಿರ್ತಂಥವ್ರು ಹೇಗೆ ಅಚಾನಕ್ಕಾಗಿ ಸಾಯ್ತಾರೆ ಅಂತ ಹೇಳಿಬಿಟ್ಟು ಸಾಕಷ್ಟು ಆ ಊರಿನ ಜನರಿಗೆ ಆಗಿರ್ಬೋದು ಅಥವಾ ಯಾರಿಗೆ ಸಹಜವಾಗಿ ಸಣ್ಣ ಪುಟ್ಟ ಗಾಯ ಆಗಿದ್ರು ಹೇಗೆ ಅಚಾನಕ್ಕಾಗಿ ಸಾಯ್ತಾರೆ ಅನ್ನುವಂಥ ಒಂದು ಅನುಮಾನ ಬರೋಕ್ಕೆ ಶುರು ಮಾಡ್ತಾರೆ. ಕೂಡಲೇ ಅವರು ತಕ್ಷಣ ಪೊಲೀಸರಿಗೆ ಒಂದು ಮಾಹಿತಿಯನ್ನು ನೀಡ್ತಾರೆ. ಆ ಪೊಲೀಸರಿಗೂ ಕೂಡ ಹೌದಲ್ಲ, ಇದು ಸಣ್ಣ ಪುಟ್ಟ ಗಾಯ ಆಗಿದೆ, ಹೇಗೆ ಅಚಾನಕ್ಕಾಗಿ ಇವರು ಸಾವನ್ನು ಒಪ್ಪುತ್ತಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅನುಮಾನ ಮೂಡುತ್ತೆ. ಹೀಗಾಗಿ ಅವ್ರು ಕೂಡಲೇ ಪೊಲೀಸರು ಏನು ಮಾಡ್ತಾರೆ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡಿ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಗೆ ಅವ್ರನ್ನ ಕಳಿಸ್ತಾರೆ. ಚೆನ್ನಾಗಿದ್ದವರು ಹೇಗೆ ಹಾರ್ಟ್ ಅಟ್ಯಾಕ್ ಆಗ್ತು ಅಂತ ಹೇಳಿಬಿಟ್ಟು ಡೌಟ್ ಬರ್ತಾ ಇದೆ. ಹೀಗಾಗಿ ತನಿಖೆಯನ್ನು ಈ ಒಂದು ಪೊಲೀಸರ ಆ್ಯಂಗಲ್ನಲ್ಲಿ ಒಂದು ತನಿಖೆಯನ್ನು ಶುರು ಮಾಡ್ತಾರೆ. FSL ವರದಿ ಬರುವವರೆಗೂ ಕೂಡ ಅವರು ಕಾಯ್ತಾರೆ. ಆದರೆ ಪೊಲೀಸರಿಗೆ ಒಂದು ಆಶ್ಚರ್ಯ ಆಗುತ್ತೆ. FSನಲ್ಲಿ ಯಾವುದೇ ರೀತಿಯ ವಿಷಯ ಹಾಕಿಲ್ಲ ಅಥವಾ ಇವರು ಹಾರ್ಟ್ ಅಟ್ಯಾಕಿಂದ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ರಿಪೋರ್ಟನ್ನು ಬರುತ್ತೆ. ಇಷ್ಟಕ್ಕೆ ಸುಮ್ಮನಾಗದಂಥ ಪೊಲೀಸರು ಮತ್ತಷ್ಟು ಅನುಮಾನ ಬರಲಿಕ್ಕೆ ಶುರು ಮಾಡುತ್ತೆ. ಹೀಗಾಗಿ ಪೊಲೀಸರು ಎಲ್ಲ ರೀತಿಯ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಶುರು ಮಾಡ್ತಾರೆ. ಆ ತನಿಖೆಯಿಂದ ಒಂದಿಷ್ಟು ಅನುಮಾನಗಳು ಬರೋದಕ್ಕೆ ಶುರು ಆಗ್ತದೆ. ಹೀಗಾಗಿ ಆಕ್ಸಿಡೆಂಟ್ ಆಗಿದ್ದು ಹೇಗೆ ಸಾವಾಯಿತು ಅನ್ನೋದು ಶುರುವಾಗುತ್ತೆ. ಆ ಒಂದು ಮಹಿಳೆಯನ್ನು ಸುಮಾ ಏನಿದ್ದಾರೆ, ಸಂದೀಪ್ ಅವರ ಹೆಂಡತಿ ಸುಮಾ ಏನಿದ್ದಾರೆ ಅವರನ್ನು ಕರೆಸಿ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿ ಒಂದಿಷ್ಟು ಅನುಮಾನಗಳನ್ನು ಗೊತ್ತಾದಾಗ ಅವರಿಗೆ ಅದೇ ಗ್ರಾಮದ ಪುಂಡ್ಲಿಕ್ ಎಂಬುವರ ಅವ್ರ ಜೊತೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿಬಿಟ್ಟು ಅವರಿಗೆ ಗೊತ್ತಾಗುತ್ತೆ. ಹೀಗಾಗಿ ಪುಂಡ್ಲಿಕ್ ಅವ್ರನ್ನ ಎಲ್ಲೂ ಕೂಡ ಅವರು ಕೂಡ ಒಂದು ವಿಚಾರಣೆ ಮಾಡ್ತಾರೆ. ಪುಂಡ್ಲಿಕ ಆತ ಪೊಲೀಸರು ಏನಂತ ಮಾಡ್ತಾರೆ ಅಂದರೆ, ಈ ಹೆಂಡತಿ ಏನು ಸುಮಾ ಇದ್ದಾರೆ, ಸಂದೀಪ್ ಅವರ ಹೆಂಡತಿ ಸುಮಾ ಏನಿದ್ದಾರೆ, ಈ ಸುಮಾ ಅವರ ಜೊತೆಗೆ ಪುಂಡ್ಲಿಕ್ ಅವರು ಅನೈತಿಕ ಸಂಬಂಧ ಅಂತ ಹೇಳಿ ಗೊತ್ತಾಗುತ್ತೆ. ಹೀಗಾಗಿ ಒಂದಿಷ್ಟು ಅನುಮಾನ ಬಂದ್ರಿಂದ ಸಂದೀಪ್ ಅವ್ರನ್ನು ಕೂಡ ಕರೆದು ತಮ್ಮ ಭಾಷೆಯಲ್ಲೇನೆ ಒಂದು ವಿಚಾರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಒಂದಿಷ್ಟು ಮಾಹಿತಿ ಗೊತ್ತಾಗುತ್ತೆ. ಪುಂಡ್ಲಿಕ್ ಅವರು ಅಲ್ಲೇ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಗುಡಿಗೆರೆಯಲ್ಲಿ ಒಂದು ಕೆಲಸ ಮಾಡ್ತಿರ್ತಾರೆ. ಆತ
ಕೆಲಸ ಮಾಡಿಕೊಂಡು ಸಂದೀಪ್ ಅವ್ರ ಜೊತೆ ಆವಾಗವಾಗ ಸಂದೀಪ್ ಕುಂಡ್ಲಿಕ್ ಅವ್ರ ಬಳಿಗೆ ಹೋಗ್ತಿರ್ತಾರೆ, ಚಹಾ ಕುಡ್ಲಿಕ್ಕೆ ಹೋಗ್ತಿರ್ತಾನೆ. ಅವಾಗ ಅವರ ಸ್ನೇಹ ಗಾಢವಾಗಿ ಬೆಳೆಯುತ್ತೆ. ಸ್ನೇಹ ಅಷ್ಟೇ ಮುಂದುವರಿಯುತ್ತೆ. ಹೀಗಾಗಿ ಮತ್ತಷ್ಟು ಏನಂತಂದರೆ ಆತ ಸಂದೀಪ್ ಬಂದು ನಾವ್ಯಾಕೆ ಇಬ್ಬರು ಕೂಡಿ ಒಂದು ಹೋಟೆಲನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಒಂದು ಸಂದೀಪ್ ಇದ್ದವು ಕುಂಡ್ಲಿಕ್ ಅವರಿಗೆ ಒಂದು ಹೇಳ್ತಾರೆ. ಅಂದರೆ ನಾವು ಕೂಡಿ ಒಂದು ಹೋಟೆಲನ್ನು ಇಡೋಣ ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನ್ ಮಾಡ್ತಾರೆ. ಆಯಿತು ಸರಿ ಅಂತ ಹೇಳಿಬಿಟ್ಟು ಕುಂಡ್ಲಿಕ್ ಕೂಡ ಈ ಸಂದೀಪನ ಅವರ ಮಾತು ಕೇಳಿ ಹೋಟೆಲನ್ನು ಇಡ್ತಾರೆ. ಈ ಒಂದು ಹೋಟೆಲ್ ಹಿಡಕಲ್ ಡ್ಯಾಮ್ನಲ್ಲಿ ಒಂದು ಹೋಟೆಲನ್ನು ಸ್ಟಾರ್ಟ್ ಮಾಡ್ತಾರೆ. ಇಬ್ಬರು ಪಾರ್ಟ್ನರ್ ಆಗಿ ಹಿಡಕಲ್ ಡ್ಯಾಮ್ ಬಳಿ ಒಂದು ಹೋಟೆಲನ್ನು ಓಪನ್ ಮಾಡ್ತಾರೆ. 2 ವರ್ಷ ಸುಮಾರು ಈ ಹೋಟೆಲನ್ನು ನಡೆಸ್ತಾರೆ. ಸುಮಾ ಹಾಗೂ ಪುಳ್ಳಿಕ್ ಅವಾಗ ಸುಮಾ ಮತ್ತು ಪುಳ್ಳಿಕ್ ಅವರಿಗೆ ಪರಿಚಯ ಆಗುತ್ತೆ. ಈ ಒಂದು ಪರಿಚಯ ಸ್ನೇಹವಾಗಿ ಬೆಳೆಯುತ್ತೆ. ಸ್ನೇಹ ಪ್ರೀತಿಯಾಗಿ ಆಗುತ್ತೆ. ಹೀಗಾಗಿ ಅವಾಗ 2 ವರ್ಷಗಳಿಂದ ಸುಮಾ ಮತ್ತು ಪುಂಡ್ಲಿಕ್ ಅವರು ಇಬ್ಬರು ಒಬ್ರಿಗೊಬ್ರು ಪರಸ್ಪರವಾಗಿ ಅಕ್ರಮ ಅಂದರೆ ಪ್ರೀತಿ ಮಾಡಿ ಇರ್ತಾರೆ. ಅವಾಗ ಹೇಗೋ ಹೋಟೆಲ್ ಇಟ್ಟಿರ್ತಾರಲ್ಲ, ಆ ಹೋಟೆಲ್ ದುಡ್ಡು ಬರ್ತಿರ್ತದೆ. ಹೀಗಾಗಿ ಅವಾಗ ಏನು ಮಾಡ್ತಾರೆ, ಇವರು ಒಂದು ಪ್ಲ್ಯಾನ್ ಮಾಡ್ತಾರೆ. ಆ ಸಂದೀಪ್ ಅವರ ಹೆಸರಿನಲ್ಲಿ ಇನ್ಶೂರೆನ್ಸ್ ಮಾಡ್ತಾರೆ. 2 ಕೋಟಿ ರೂಪಾಯಿದಷ್ಟು ಒಂದು ಇನ್ಶೂರೆನ್ಸ್ ಮಾಡ್ತಾರೆ. 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ 3 ಕಂಪನಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿ 2 ಕೋಟಿ ರೂಪಾಯಿ ಬರುವಷ್ಟು ಹಣವನ್ನು ಒಂದು ಇನ್ಶೂರೆನ್ಸ್ ಅಂದ್ರೆ ದುಡ್ಡನ್ನು ಹಾಕಿ ಇನ್ಶೂರೆನ್ಸ್ 2 ಕೋಟಿ ರೂಪಾಯಿ ಬರುವಷ್ಟು ಇನ್ಶೂರೆನ್ಸ್ ಮಾಡಿ ಅವರ ದುಡ್ಡನ್ನು ಹಾಕ್ತಾರೆ. ಮುಂದಿನ ಪ್ಲ್ಯಾನ್ ಏನಂತಂದರೆ ಇವ್ರದ್ದು ಈಗ 2 ಕೋಟಿ ರೂಪಾಯಿ ಬರ್ತಂತ ಏನು ಗೊತ್ತಾಯ್ತಲ್ಲ, ಅವಾಗ ಇವರು ಒಂದು ಪ್ಲ್ಯಾನ್ ಮಾಡ್ತಾರೆ. ಇವನನ್ನು ಕೊಲೆ ಮಾಡಿದರೆ ನಮಗೆ 2 ಕೋಟಿ ರೂಪಾಯಿ ಬರ್ತವೆ. ಅವಾಗ ನಾವು ಲೈಫ್ ಇನ್ನೂ ಚೆನ್ನಾಗಿ ನನ್ನ ಲೈಫನ್ನು ಲೀಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡು ಕೂತಿರ್ತಾರೆ. ಅವಾಗ ಅಚಾನಕ್ಕಾಗಿ ಏನಂತಂದರೆ ಈ ಸಂದೀಪ್ ಅವರಿಗೆ ಒಂದು ಆಕ್ಸಿಡೆಂಟ್ ಆಗುತ್ತಲ್ಲ, ಈ ಅಪಘಾತವನ್ನೇ ಬಂಡವಾಳ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡ್ತಾರೆ. ಈ ಆಕ್ಸಿಡೆಂಟ್ ಆದ ತಕ್ಷಣ ಏನು ಮಾಡ್ತಾರೆ ಇವರು, ನಾನು ಆಗಲೇ ಹೇಳಿದಾಗೆ ಇವ್ರನ್ನ ಫಸ್ಟ್ಗೆ ಹುಕ್ಕೇರಿ ಆಸ್ಪತ್ರೆಯಲ್ಲಿ ದಾಖಲೆ ಮಾಡ್ತಾರೆ, ಅಲ್ಲಿ ಚಿಕಿತ್ಸೆ ನೀಡ್ತಾರೆ. ಒಂದು ಪ್ಲ್ಯಾನ್ ಮಾಡ್ತಾರೆ, ಇಲ್ಲಿ ಬೇಡ, ಹಾಗಾದರೆ ಇವರಿಗೆ ಗೊತ್ತಿರುವಂಥ ಒಂದು ಅಂದರೆ ಕುಂಡ್ಲಿಕಿಗೆ ಗೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಏನು ಕೆಲಸ ಮಾಡ್ತಿರ್ತಾನೆ, ಏನು ಘಟಪ್ರಭದಲ್ಲಿರ್ತಕ್ಕಂಥ ಜೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಏನಂತಂದರೆ ಇವ್ರನ್ನ ಕುಂಡ್ಲಿಕಿಗೆ ಗೊತ್ತಿರುವಂತಹ ಒಂದು ರಾಮು ಜೋಗಿ ಅನ್ನುವಂತಹ ವ್ಯಕ್ತಿ ಆತ ಕೆಲಸ ಮಾಡ್ತಿರ್ತಾನೆ ಜೆ ಆಸ್ಪತ್ರೆಯಲ್ಲಿ. ಅಲ್ಲಿ ಹೋಗಿ ಇವ್ರನ್ನ ಅಡ್ಮಿಟ್ ಮಾಡ್ತಾರೆ. ಅವರು ಕೂಡ ಇದೇ ವೇಳೆ ರಾಮು ಅವರು ಒಂದು ಪ್ಲ್ಯಾನ್ ಮಾಡ್ತಾರೆ. ಇವರೆಲ್ಲ ಪ್ಲ್ಯಾನನ್ನು ರಾಮು ಅವ್ರಿಗೆ ಹೇಳ್ತಾರೆ, ನಾವು ಹೀಗೆ ಪ್ಲ್ಯಾನ್ ಮಾಡ್ತಾಯಿದ್ವಿ, ನೀವು ಕೂಡ ಒಂದಿಷ್ಟು ದುಡ್ಡು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾರೆ. ಹೀಗಾಗಿ ಅದಕ್ಕೂ ರಾಮನವರು ಅದಕ್ಕೆ ಒಪ್ಕೊಳ್ತಾರೆ. ಹಾಗಾದರೆ ಹೇಗೆ ಇವ್ರನ್ನ ಕೊಲೆ ಮಾಡೋದು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ತಾರೆ. ಆವಾಗ ಒಂದು ಆಸ್ಪತ್ರೆ ಏನು ಜನರಲ್ ವಾರ್ಡಲ್ಲಿ ಇರ್ತಕ್ಕಂಥ ಸಂದೀಪನನ್ನು ಸ್ಪೆಷಲ್ ವಾರ್ಡ್ಗೆ, ಅಂದರೆ ಯಾರೂ ಇಲ್ಲದಲ್ಲಿ ಸ್ಪೆಷಲ್ ವಾರ್ಡಲ್ಲಿ ಅವ್ರನ್ನ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ ನಂತರ ಅವಾಗ ಏನು ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಈ ಸಲಾಯಿನ್ ಬಾಟ್ಲ್ ಇರ್ತದಲ್ಲ, ಸಲಾಯಿನ್ ಬಾಟ್ನಲ್ಲಿ ವಿಷದ ಇಂಜೆಕ್ಷನ್ ಕೊಟ್ಟು ಆತನನ್ನು ಕೊಲೆ ಮಾಡ್ತಾರೆ. ಈ ಕೊಲೆ ಮಾಡಿ ಅವಾಗ ಕೊಲೆ ಅಂತೇಳಿ ಏನು ವಿಷ ಹಾಕಿದ್ರಿಂದ ಆತ ಸಂದೀಪ್ ಅವರು ಅಲ್ಲೇ ಸಾಯ್ತಾರೆ. ಇನ್ನು ಈ ಒಂದು ಕೊಲೆನ ಮುಚ್ಚಿ ಹಾಕಲಿಕ್ಕೆ ಈ ಗ್ಯಾಂಗ್ ಮಾಡಿದಂಥ ಪ್ಲ್ಯಾನ್ ಏನಿದು ಪೊಲೀಸರಿಗೆ ಬೆಚ್ಚಿ ಬೀಳಿಸುವಂಥ ಒಂದು ಸಂಗತಿಯಾಗಿದೆ. ಏನು ಮಾಡ್ತಾರೆ ಅಂದರೆ, ಇವರು ತಕ್ಷಣ BMS ಆಸ್ಪತ್ರೆಗೆ ಒಂದನ್ನು ಪೋಸ್ಟ್ಮಾರ್ಟಮ್ಗೆ ಏನು ಕಳಿಸ್ತಾರಲ್ಲ, ಆ ಪೋಸ್ಟ್ಮಾರ್ಟಮ್ ವರದಿ ಏನು FSLಗೆ ಕಳಿಸ್ತಾರೆ. ಆ ವರದಿಯನ್ನೇ ಇವರು ತಿರುಚಿ ಅಲ್ಲಿ ಇದು ಕೊಲೆ ಅಲ್ಲ, ಇದು ಆಕ್ಸಿಡೆಂಟ್ದಿಂದ ಸಾವಾಗಿದೆ, ಇಲ್ಲಿ ಯಾವುದೇ ರೀತಿ ವಿಷಯ ಇಲ್ಲ ಅಂತ ಹೇಳಿಬಿಟ್ಟು ಆ ವರದಿ ಬರುವ ಹಾಗೆ ಅಧಿಕಾರಿಗಳನ್ನು ಇದರಲ್ಲಿ ಶಾಮೀಲು ಮಾಡ್ತಾರೆ. ಅಂದರೆ ಅಧಿಕಾರಿಗಳಿಗೂ ಕೂಡ ಹಣದ ಆಮಿಷವನ್ನು ಒಡ್ಡಿ ಅದು ಕೊಲೆಯಲ್ಲ, ಇದು ಅಪಘಾತದಿಂದ ಸಾವು ಆಗಿದೆ ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಇನ್ನು ಈ ಪ್ಲ್ಯಾನನ್ನು ಮಾಡೋದು ಒಂದು ದೊಡ್ಡ ಒಂದು ಸಿನಿಮಾ ರೀತಿಯಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ, ಅದಕ್ಕೆ ಯಾವೆಲ್ಲ ಅಧಿಕಾರಿಗಳು ಅದಕ್ಕೆ ಯಾರ್ಯಾರು ಬೇಕೋ ಅದಕ್ಕೆಲ್ಲವನ್ನು ಅವ್ರನ್ನೆಲ್ಲ ಸೆಟಪ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ತಾರೆ. ಹಾಗಾದರೆ ಮೊದಲಿಗೆ ಯಾರಿಗೆ ಹೇಳ್ತಾರೆ ಅಂದರೆ, ಏನು ಕೆಲಸ ಆಫೀಸಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರನ್ನ ಹಿಡಿತಾರೆ. ಅವ್ರನ್ನ ಹೆಂಗೆ ಹಿಡಿತಾರೆ ಅಂದರೆ, ಈ ಸುಮಾ ಏನು ಈ ಸಂದೀಪ್ ಅವರ ಪತ್ನಿ ಸುಮಾ ಏನಿದಾರಲ್ಲ, ಇವರ ತಾಯಿ ಆರೋಗ್ಯ ಅಂತ ಹೆಲ್ತ್ ವರ್ಕರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವಾಗ ಹೆಲ್ತ್ ವರ್ಕರ್ ಅಂದ್ಬಿಟ್ಟು ಒಂದಿಷ್ಟು ಡಾಕ್ಟ್ರುಗಳು
ಪರಿಚಯ ಇದ್ದೇ ಇರುತ್ತೆ. ಹೀಗಾಗಿ ಅವ್ರು ಏನು ಮಾಡ್ತಾರೆ, ಈ ಸುಮಾ ಅವರ ತಾಯಿಯಿಂದ ಏನಂತ ಮಾಡ್ತಾರೆ, ಇವರು ಬಸವರಾಜ್ ಬಸ್ಮೆ ಎಂಬಾತ ಇವ RMP ಡಾಕ್ಟ್ರ್. ಅಲ್ಲೇ ಹಳ್ಳಿಗಳಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಹಳ್ಳಿಗಳಲ್ಲಿ ಡಾಕ್ಟರ್ ಇರ್ತಾರಲ್ಲ, RMP ಡಾಕ್ಟ್ರ್. ಅವರು RMP ಡಾಕ್ಟ್ರಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಈ ಸುಮಾ ತಾಯಿಯಿಂದ RMP ಡಾಕ್ಟ್ರ್ ಬಸವರಾಜ್ ಬಸ್ಮೆ ಎಂಬಾತನನ್ನು ಪರಿಚಯ ಮಾಡ್ಕೋತಾರೆ. ಈ ಬಸವರಾಜ್ ಬಸ್ಮೆ ಅನ್ನೋರಂತ ಏನು ಮಾಡ್ತಾರೆ, ಇವರು ಒಂದು ಇಷ್ಟಲ್ಲಿ ಇವರು ಒಂದು ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಇವ್ರಿಗೆಲ್ಲರೂ ಕೂಡ ನಾವು ನಿಮಗೆ ದುಡ್ಡು ಕೊಡ್ತೀವಿ ಅನ್ನುವಂಥ ಒಂದು ಆಸೆಯನ್ನು ತೋರಿಸಿರ್ತಾರೆ. ಹೀಗಾಗಿ ಇವರು ಆ ದುಡ್ಡಿನ ಆಸೆಗೋಸ್ಕರ ಈ ಕೆಲಸವನ್ನು ಮಾಡಲಿಕ್ಕೆ ಒಪ್ಕೊಳ್ತಾರೆ. ಈ ಬಸವರಾಜ್ ಬಸ್ಮೆ ಮೂಲಕ ಬೆಳಗಾವಿಯ ಕಮಿಷನರ್ ಆಫೀಸ್ನಲ್ಲಿ FDA ಆಗಿ ಕೆಲಸ ಮಾಡಿರ್ತಕ್ಕಂಥ ಅಶೋಕ್ ಗುಜ್ನಾಳ್ ಅನ್ನುವಂಥ ವ್ಯಕ್ತಿಯನ್ನು ಪರಿಚಯ ಮಾಡ್ಕೋತಾರೆ. ಈ ಅಶೋಕ್ ಅನ್ನುವಂಥ ವ್ಯಕ್ತಿ ಇವೇನು ಮಾಡ್ತಾನೆ ಅಂದರೆ, ಈ FSನಲ್ಲಿ ಕೆಲಸ ಮಾಡ್ತಿದ್ದ ಗುಮಾಸ್ತ ಅಪ್ಪಸಾಬ್ ನಾಯ್ಕ್ ಅನ್ನುವಂಥ ವ್ಯಕ್ತಿಯನ್ನು ಸಂಪರ್ಕ ಮಾಡ್ತಾನೆ. ಈತ FSL ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಲ್ಲಿಯ ಮೇಲಾಧಿಕಾರಿಗಳು ಹೇಗಿದ್ರು ಪರಿಚಯ ಇರ್ತಲ್ಲ, ಈ ಅಪ್ಪಸಾಬ್ನಿಂದ ಲ್ಯಾಬ್ ಅಸಿಸ್ಟೆಂಟ್ ಚೆನ್ನಯ್ಯ ಅವನಿಗೆ ಪರಿಚಯ ಆಗುತ್ತೆ. ಬಳಿಕ ಇವರಿಂದ ಈ ಚೆನ್ನಯ್ಯ ಅವರಿಂದ ಇವರೆಲ್ಲರೂ ಕೂಡ ಈ ಅಪ್ಪಸಾಬು ಮತ್ತು ಚೆನ್ನಯ್ಯ ಇವರೆಲ್ಲರೂ ಕೂಡ ಒಂದು ಮೇಲಾಧಿಕಾರಿಗಳಿಗೆ ಒಂದು ಕನ್ವಿನ್ಸ್ ಮಾಡ್ತಾರೆ, ನಮಗೆ ಈ ಥರ ಒಂದೊಂದು ಸುಳ್ಳು ವರದಿ ಕೊಡಬೇಕಂತ ಹೇಳ್ಬಿಟ್ಟು ಒಂದು ಮನವಿ ಮಾಡ್ಕೊತಾರೆ. ಹೀಗಾಗಿ ಇವರ ಒಂದು ಏನು ಅಪ್ಪಸಾಬು ಮತ್ತು ಈ ಚೆನ್ನಯ್ಯ ಏನಿದ್ದಾರೆ, ಇವರು ಸೀನಿಯರ್ ಸೈಂಟಿಫಿಕ್ ಆಫೀಸರ್ PN ನಾಗರಾಜ್ ಅನ್ನುವಂತಹ ವ್ಯಕ್ತಿಯನ್ನು ಇವರು ಬುಕ್ ಮಾಡ್ಕೋತಾರೆ. ಇವ್ರಿಗೆ ರಿಪೋರ್ಟನ್ನು ಬದಲಾವಣೆ ಮಾಡಲಿಕ್ಕೆ ಒಂದು ಮನವಿಯನ್ನು ಮಾಡ್ಕೋತಾರೆ. ಜೊತೆಗೆ ಅವರಿಗೆ ಕೂಡ ಹಣದ ಆಸೆಯನ್ನು ನೀಡಿ ಈ 3 ಹಣದ ಆಸೆಗಾಗಿ ಸುಳ್ಳು ವರದಿಯನ್ನು ನೀಡ್ತಾರೆ. ಈ ಒಂದು ಅಂದರೆ ಅಲ್ಲಿ ವರದಿಯಲ್ಲಿ ಏನಂತಂದರೆ, ಇದು ಆಕ್ಸಿಡೆಂಟ್ದಿಂದಲೇ ಸಾವಾಗಿದೆ, ಇಲ್ಲಿ ಯಾವುದೇ ರೀತಿಯಾದಂಥ ವಿಷಯವನ್ನು ಹಾಕಿಲ್ಲ ಅಂತ ಹೇಳಿಬಿಟ್ಟು ಇದಾಗುತ್ತೆ, ವರದಿಯನ್ನು ಕೊಡ್ತಾರೆ. ಅವಾಗ ಏನು ಮಾಡ್ತಾರೆ ಅಂದರೆ, ಈಗ ವರದಿ ಬಂದ ನಂತರ ಒಂದಿಷ್ಟು ಅನುಮಾನ ಬರೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ಆಸ್ಪತ್ರೆ ಸಿಬ್ಬಂದಿ ಎಂಬತ್ತನ್ನು ಅರೆಸ್ಟ್ ಮಾಡ್ತಾರೆ, ಅವಾಗ ಎಲ್ಲರೂ ಕೂಡ ಈ ಕೊಲೆ ಮಾಡಿದ್ದನ್ನು ಎಲ್ಲ ಕೂಡ ಗೊತ್ತಾಗುತ್ತೆ. ಬರೋಬ್ಬರಿ ಈ ಒಂದು ಕೇಸ್ನಲ್ಲಿ ಸುಮಾರು 9 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಏನು ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, FDA ಕಮಿಷನರ್ ಆಫೀಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ FDA ಆಗಿರ್ಬೋದು, ಈ ಎಲ್ಲರೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಮೊದಲಿಗೆ ಈ ಒಂದು ಕೊಲೆ ಪ್ರಕರಣ ಹೇಗೆ ಬೆಳಕಿಗೆ ಬಂತಂದರೆ, ಏನು ಈ ಸುಮಾನಾಳ ಲವರ್ ಇರ್ತಾನಲ್ಲ ಪುಂಡ್ಲಿಕ, ಆತ ಒಂದು ಸ್ಟೇಟಸ್ ಹಾಕ್ತಾನೆ. ಸ್ಟೇಟಸ್ನಲ್ಲಿ ಏನು ಅಪಘಾತವಾದಂಥ ವ್ಯಕ್ತಿ ಹೇಗೆ ಸಾಯಲು ಸಾಧ್ಯ ಅಂತ ಹೇಳಿಬಿಟ್ಟು ಅನುಮಾನ ಬರುವ ರೀತಿಯಲ್ಲಿ ಒಂದು ಸ್ಟೇಟಸನ್ನು ಹಾಕ್ತಾರೆ. ಆ ಸ್ಟೇಟಸ್ ನೋಡಿ ಮನೆಯವರಿಗೆ ಏನು ಈ ಕೊಲೆಯಾದಂಥ ಸಂದೀಪ್ ಅವ್ರ ಮನೆಗೆ ಸಾಕಷ್ಟು ಅನುಮಾನ ಬರಲಿಕ್ಕೆ ಶುರು ಆಗ್ತದೆ. ಹೀಗಾಗಿ ಆ ಒಂದು ಅನುಮಾನದಿಂದಲೇ ಪೊಲೀಸವ್ರಿಗೆ ಬಂದು ಹೇಳ್ತಾರೆ. ಆವಾಗ ನಮ್ಮ ಏನಂತಂದರೆ ಈ ಯಮಕನ್ಮಡಿ CPI ಜಾವೇದ್ ಮುಸಾಫಿರ್ ಅವರು ಬಂದು ಸಾಕಷ್ಟು ತನಿಖೆಯನ್ನು ಮಾಡ್ತಾರೆ. ಮತ್ತು ಆ ಪುಂಡ್ಲಿಕನನ್ನು ಕರೆದು ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡಿದಾಗ ಆತ ನಿಜವಾಗಿಯೂ ಕೊಲೆ ಮಾಡಿದ್ರ ಬಗ್ಗೆ ಸಂಪೂರ್ಣವನ್ನು ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ನಾವು ಯಾವ ರೀತಿ ಕೊಲೆ ಮಾಡಿದ್ವಿ, ಆಸ್ಪತ್ರೆಯಲ್ಲಿ ಇನ್ಸುರೆನ್ಸ್ ಏನು ಸಲೈನ್ನಲ್ಲಿ ಯಾವ ರೀತಿ ವಿಷಯದ ಇಂಜೆಕ್ಷನ್ ಕೊಟ್ಟಿವಿ, ಅದಾದ ನಂತರ BIMS ಆಸ್ಪತ್ರೆಗೆ ಬಂತು, ಅಲ್ಲಿ FSL ವರದಿಯನ್ನು ಯಾವ ರೀತಿ ನಾವು ಏನಂತಂದರೆ ವರದಿ ಚೇಂಜ್ ಮಾಡ್ತೀವಿ, ಅಧಿಕಾರಿಗಳನ್ನ ಯಾವ ರೀತಿ ಹೇಳಿದ್ವಿ, ಈ ಅಧಿಕಾರಿಗಳಿಗೂ ಯಾವ ರೀತಿ ಹಣದ ಆಮಿಷವನ್ನು ಒಡೆದಿವಿ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ. ಅಂದರೆ ಅವಾಗ ಗೊತ್ತಾಗುತ್ತೆ ಪೊಲೀಸರು ಇದರಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಏನು ಹಣದ ಇನ್ಶೂರೆನ್ಸ್ ಹಣದ ಆಸೆಗಾಗಿ ತನ್ನ ಪತ್ನಿಯನ್ನು ಕೊಲೆ ಮಾಡಿದಂಥ ಆ ಖತರ್ನಾಕ್ ಹೆಂಗಸನ ಲೇಡಿಯನ್ನು ಇವರು ಅರೆಸ್ಟ್ ಮಾಡಿದ್ದು. ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಏನಂತಂದರೆ FSL ವರದಿ ಕೊಡುವಂಥ ಅಧಿಕಾರಿಗಳು ಈ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದು ಸಾಕಷ್ಟು ಒಂದು ಆಶ್ಚರ್ಯ ಕೊಡುವಂಥ ರೀತಿ. ಏನಾಗಲಿ ಏನು ಆರಾಮಾಗಿ ಬಿಸಿಯಾಗಿ ಮನೆಯಲ್ಲಿ ಬಿಸಿ ರೊಟ್ಟಿ ತಿನ್ನಬೇಕಿದ್ದ ಅಧಿಕಾರಿಗಳು ಏನಂತಂದರೆ ಜೈಲಿನಲ್ಲಿ ಈಗ ಉಪ್ಪಿಲ್ಲದ ಊಟವನ್ನು ಮಾಡ್ತಿದ್ದಾರೆ. ಪೊಲೀಸರು ಎಂಥ ಅಪರಾಧಿಗಳನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು
ಪ್ರಕರಣ ಗೊತ್ತಾಗುತ್ತೆ. ಏನು ಅಪರಾಧಿಗಳು ಕೊಲೆಗಡುಕರು ಚಾಪೆ ಕೆಳಗೆ ನುಗ್ಗಿದರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಏನಂತಂದರೆ ರಂಗೋಲಿ ಕೆಳಗೆ ನುಗ್ಗಿ ಇಂತಹ ಕೊಲೆ ಅಪರಾಧಿಗಳನ್ನು ಕೊಲೆಗಡುಕರನ್ನು ಏನು ಅರೆಸ್ಟ್ ಮಾಡಲಿ ಯಶಸ್ವಿ ಆಗ್ತಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಅದೇನೇ ಆಗಲಿ ಸಪ್ತಪದಿ ತುಳಿದಂಥ ತನ್ನ ಗಂಡನನ್ನೇ ಹಣಕ್ಕಾಗಿ ಕೊಲೆ ಮಾಡಿದ್ದು ವಿಪರ್ಯಾಸವೇ ಸರಿ. ಜೊತೆಗೆ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಕೂಡಿ ಆ ಗಂಡನ್ನು ಕೊಲೆ ಮಾಡಿದ್ದು ನಿಜಕ್ಕೂ ಒಂದು ಆಘಾತಕಾರಿ ಸಂಘಟನೆ ಅಂತ ಹೇಳ್ಬೋದು. ಅದೇನೇ ಆಗಲಿ ಉಪ್ಪು ತಿಂದವರು ನೀರು ಕುಡಲೇಬೇಕು ಅನ್ನುವಂಥ ಗಾದೆ ಮಾತಿದೆ. ಇದು ನಿಜಕ್ಕೂ ಸತ್ಯ ಅಂತ ಹೇಳ್ಬೋದು. ಕೊಲೆ ಮಾಡಿದವರು ಈಗ ಜೈಲು ವಾಸಿಯಾಗಿದ್ದಾರೆ. ನಿಜಕ್ಕೂ ಈ ಒಂದು ಪ್ರಕರಣ ಸಾಕಷ್ಟು ಬೆಳಗಾವಿ ಜನರನ್ನ ಬೆಚ್ಚಿ ಬೀಳಿಸಿದೆ.